ಸುಳ್ಳು ಮುಚ್ಚಾಕಕ್ಕೆ 10 ಸುಳ್ಳು ಹೇಳ್ತೀರಾ, ಆ 10 ಸುಳ್ಳು 1000 ಸೇರಿಸ್ತೀರಾ, ಹಾಗೆ ಸಾಯೋ ತನಕ ಸುಳ್ಳು ಹೇಳ್ತಾನೆ ಇರ್ತೀರಾ. ನಿಜ ಹೇಳ್ರಿ. ಎಲ್ಲಿ ರಾಧಿಕಾ? ಸಿಗ್ಲಿಲ್ಲ ಅಜ್ಜಿ, ಎಲ್ಲಿದ್ದಾರೋ ಗೊತ್ತಾಗ್ಲಿಲ್ಲ. ಹೋಗ್ಲಿ ಬಿಡಿ, ನೀವು ಇನ್ನೊಂದ್ಸಾರಿ ಬಂದಾಗ ನೋಡಿದ್ರೆ ಆಯ್ತು. ಈಗ ನೀವು ಅವಳಿಗೋಸ್ಕರ ಕಾಯ್ತಾ ತಡ ಮಾಡೋದು ಬೇಡ. ಯಾಕೆಂದ್ರೆ ಗಡಿಬಿಡಿಲಿದ್ದೀರಾ, ಅಷ್ಟು ದೂರ ಪ್ರಯಾಣ ಬೇರೆ ಮಾಡ್ಬೇಕಲ್ವಾ. ನೀವೀಗ ಹೊರಡಿ. ದೇವ್ಕೆ ಹೆಣ್ಮಕ್ಳು ಕುಂಕುಮ ಕೊಡಮ್ಮ. ಅಜ್ಜಿ, ನಂಗೆ ಗೊತ್ತಿದೆ ಹೋಗೋಕೆ ಇಷ್ಟ ಇಲ್ಲ. ಒಂದಿನ ಡೆಲ್ಲಿ, ಬೆಂಗಳೂರು, ಮಧುರಾಪುರ ಅಂತ ಹೋಗ್ತಾನೆ ಇರ್ತಾರೆ. ಒಳ್ಳೆ ಅಲೆಮರಿಗಳ ಜೀವನ ಆಯ್ತು ನಂದು. ನೀನ್ ಹೇಳ ಅವ್ರಿಗೆ ನನ್ಗಿಷ್ಟ ಇಲ್ಲ ಅಂತ. ಅಲ್ಲಿ ನಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡಲ್ಲ ಅಜ್ಜಿ. ಬೆಳಿಗ್ಗೆ 4 ಗಂಟೆಗೆ ಎಬ್ಬಿಸ್ತಾರೆ ಗೊತ್ತಾ. ಇಡೀ ದಿನ ಪೂಜೆ ಕೆಲಸ ಹೇಳ್ತಾನೆ ಇರ್ತಾರೆ. ಅಜ್ಜಿ, ನಾನು ಇನ್ನೂ 4 ದಿವಸ ಇಲ್ಲೇ ಇರ್ತೀನಿ. ಪ್ಲೀಸ್ ಅಜ್ಜಿ, ಅವ್ರು ಕೇಳು. ನೋಡಮ್ಮ, ನೀವು ಅವ್ರ ಮನೆ ಚಿಕ್ಕ ಸೊಸೆ, ಮುದ್ದಿನ ಸೊಸೆ. ಆ ಮನೆ ರಾಧಾರಾಣಿ. ಮದುವೆ ಆದ ಮೊದಲನೇ ದಿವಸದಿಂದ ಇವೆಲ್ಲ ನಡೆಯೋದು ಸ್ವಲ್ಪ ಸಹಜ. ನೀನು ಸ್ವಲ್ಪ ಸುಧಾರಿಸ್ಕೊಂಡು ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಎಕ್ಸ್ಕ್ಯೂಸ್ ಮೀ. ನೀವು ಮದುವೆ ಆಗಿದ್ದೀನಿ ಅಂತ ಹೇಳ್ಕೊಂಡ್ರೆ ಯಾರು ನಂಬ್ತಾರೆ? ನಾಳೆ ಅಕಸ್ಮಾತಾಗಿ ಬಾಸ್ ನಿಮ್ಮ ಎದುರು ಸಿಕ್ಕಿದ್ರೆ ಅವರು ನಂಬಲ್ಲ. ಮದುವೆ ಆದವರು ಅಂತ ಹೇಳ್ಕೊಳ್ಳೋ ಯಾವ ಲಕ್ಷಣನೂ ನಿಮ್ಮಲ್ಲಿಲ್ಲ. ನಿಮ್ಮನ್ನ ನೋಡಿ ಖುಷಾಯ್ತು. ನೀವು ಮದುವೆ ಆಗಿ ಸಂತೋಷವಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೌದು, ನಾನು ಪುಣ್ಯ ಮಾಡಿದ್ದೆ ಇಂಥ ಒಳ್ಳೆ ಗಂಡನ ಕೈ ಹಿಡಿಯೋದಕ್ಕೆ. ನಿಮ್ ಗೆಜ್ಜೆ ನಾನು ಈ ಜನ್ಮದಲ್ಲಿ ನಿಮ್ಮನ್ನು ಮತ್ತೆ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅದಕ್ಕೆ ಈ ಗೆಜ್ಜೆನ ಈ ದೇವಸ್ಥಾನದಲ್ಲಿ ಬಿಟ್ಟು ಹೋಗೋಣ ಅಂತ ಬಂದಿದ್ದೆ. ತಗೊಳ್ಳಿ. ಈಗ ನೀವು ಬೇರೆಯವ್ರ ಹೆಂಡತಿ. ದೇವಸ್ಥಾನದ ನೋಡಲ್ಲ ಅಂದಿದ್ರೆ? ಹೌದು, ಲೇಟ್ ಆಯ್ತಲ್ಲ, ಅದಕ್ಕೆ ಹೋಗೋಣ ಅಂತ ಕರೆಕ್ಟ್ ಬಂದೆ. ದೇವರು ಕೈ ಮುಗ್ದಾಯ್ತಾ? ಆಗಿದೆ ಅನ್ಕೊಂಡು ಎಷ್ಟು ದುಃಖ ಪಟ್ಟರು ಪಾಪ. ಅವ್ರು ಹಾಗೆ ಅನ್ಕೊಂಡು ನನ್ನ ಮರೀಲಿ ಅಂತ ಈ ಕರಿಮಣಿ ಸರ ಕಾಮ್ರ ಹಾಕ್ಕೊಂಡೆ. ಅಂದರೆ ನಾನು ಏನೇ ಮಾಡಿದ್ರು ಅದವ್ರು ಒಳ್ಳೇದಕ್ಕೆ. ಕೃಷ್ಣ, ನನಗೆ ಸತ್ಯ ಪ್ರಾಮಾಣಿಕತೆಯಿಂದ ಸರಿಯಾದ ದಾರಿಲಿ ಹೋಗೋ ಶಕ್ತಿ ಕೊಡು ಕೃಷ್ಣ.